ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಯುವ ಮಿತ್ರರೇ, ಧರ್ಮ ಕೇಂದ್ರದ ಗುರುಗಳೇ, ಧರ್ಮಕ್ಷೇತ್ರದ ಧರ್ಮ ಭಗಿನಿಯರೇ, ಯುವ ಆಯೋಗದಿಂದ, ಯುವ ಮಿತ್ರ ಕಚೇರಿಯಿಂದ ಫಾದರ್ ಫ್ರಾಂಕ್ಲಿನ್ ಮಾಡುವ ಆತ್ಮೀಯ ನಮನಗಳು. ಈ ವರ್ಷ ಜೂಬಿಲಿಯ ವರುಷ, ನಮಗೆಲ್ಲ ಹರುಷ. ನಮ್ಮ ಯುವ ಮಿತ್ರ ಕಚೇರಿಯು ಈ ವರ್ಷ ಯುವ ಸಮ್ಮಿಲನ ಅಥವಾ ಯುವ ಒಂದು ಸಮಾವೇಶವನ್ನು ಲೂರ್ದು ಮಾತೆಯ ದೇವಾಲಯ ತೀರ್ಥಹಳ್ಳಿಯಲ್ಲಿ ನಾವು ಏರ್ಪಡಿಸಿದ್ದೀವಿ. ಇದರ ಕುರಿತು ಇದೀಗಲೇ ನಾನು ಅಂತರ್ಜಾಲದ ಮೂಲಕ ಹಾಗೂ ಪತ್ರದ ಮೂಲಕ ನಿಮಗೆ ತಿಳಿಸಿರುತ್ತೇನೆ. ಏಪ್ರಿಲ್ 25 ಶುಕ್ರವಾರ, 26 ಶನಿವಾರ, 27 ಭಾನುವಾರ 3 ದಿನಗಳ ಈ ಯುವ ಸಮಾವೇಶ ಯೇಸುವಿಗೆ ಸಾಕ್ಷಿಯಾಗಲು ನಾವು ಏರ್ಪಡಿಸಿರುತ್ತೇವೆ. ನೀವೆಲ್ಲರೂ ಇದಕ್ಕೆ ನೋಂದಾಯಿಸಬೇಕಾಗಿ ಕೇಳ್ಕೊಳ್ತೀನಿ. ಮಾರ್ಚ್ 30ರ ಒಳಗೆ ನೋಂದಾಯಿಸಬೇಕಂತ ನಿಮ್ಮಲ್ಲಿ ವಿನಂತಿಸಿದ್ದೇನೆ. ಆದ್ದರಿಂದ ಧರ್ಮ ಕೇಂದ್ರದ ಗುರುಗಳು ನನಗೆ ಸಹಕಾರ ಕೊಡಬೇಕಾಗಿ ಪ್ರೀತಿಪೂರ್ವಕವಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ. ನಿಮ್ಮ ಯುವ ನಾಯಕರನ್ನು ಅಥವಾ ಕಾರ್ಯಕಾರಿ ಸಮಿತಿಯನ್ನು ಇದಕ್ಕೆ ಕಳುಹಿಸಿರಿ. ಇಡೀ ಧರ್ಮ ಕ್ಷೇತ್ರದ ಯುವ ಜನತೆ ಜೊತೆಗೆ ಬರುವಾಗ ಅವರ ಮುಖಂಡತ್ವ ಮತ್ತು ಅವರಿಗೆ ಪ್ರೇರಣೆ ಸಿಗುವ ಅವಕಾಶವಿದೆ. ಆದ್ದರಿಂದ ದಯವಿಟ್ಟು ಇದನ್ನು ಗಮನದಲ್ಲಿಟ್ಟು ಕೂಡಲೇ ನೀವು ನೋಂದಾಯಿಸಬೇಕಾಗಿ ಕೇಳಿಕೊಳ್ತೀನಿ ಮತ್ತು ಈ ಯುವ ಸಮಾವೇಶಕ್ಕಾಗಿ ಪ್ರಾರ್ಥಿಸಬೇಕಾಗಿ ಕೇಳಿಕೊಳ್ತೀನಿ. ಇದರಲ್ಲಿ ವಿಶೇಷ ನಮಗೆ ತರಗತಿಗಳು ಇರುವವು ಹಾಗೂ ಮತ್ತು ವಿಶೇಷವಾದ ಒಂದು ಆಧ್ಯಾತ್ಮಿಕ ಪಯಣವೂ ಕೂಡ ಈ ಸಮಾವೇಶದಲ್ಲಿ ಇರುವುದು. ನಾನು ತೀರ್ಥಹಳ್ಳಿಯ ಧರ್ಮಗುರುವಾದ ವಂದನೀಯ ಸ್ವಾಮಿ ವೀರೇಶ್ ವಿಕ್ಟರ್ ಮೊರಾಸ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅವರು ಈ ಒಂದು ಸಮಾವೇಶವನ್ನು ಅಲ್ಲಿ ನಡೆಸಲು ಅನುಮತಿ ಕೊಟ್ಟು ಮತ್ತು ನಮ್ಮ ಜೊತೆಗೆ ಇದನ್ನು ಯಶಸ್ಸು ಮಾಡಲು ಶ್ರಮಿಸುತ್ತಾ ಇದ್ದಾರೆ. ಅವರನ್ನು, ಅವರ ಧರ್ಮ ಕೇಂದ್ರದ ಜನರನ್ನು ಮತ್ತು ಅಲ್ಲಿಯ ಯುವ ಜನರನ್ನು ವಂದಿಸುತ್ತೇನೆ. ನಾವೆಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡೋಣ. ದಯವಿಟ್ಟು ನೋಂದಾಯಿಸಿ ಮತ್ತು ಈ ಸಮಾವೇಶಕ್ಕೆ ನಿಮ್ಮ ಯುವ ಪ್ರತಿನಿಧಿಗಳನ್ನು ಕಳುಹಿಸಲು ವಿನಂತಿಸುತ್ತೇನೆ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಯುವ ಮಿತ್ರ ಕಚೇರಿ ಯುವ ನಿರ್ದೇಶಕರು. ಇದಕ್ಕೆ ICYM ಮತ್ತು YCS ಸದಸ್ಯರು ಕೂಡ ನೋಂದಾಯಿಸಬೇಕು. ಯುವ ಜನರಂದ್ರೆ ಎರಡೂ ಗ್ರೂಪ್ಗಳು ಬರ್ತವೆ. ವಂದನೆಗಳು.